ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ 2ನೇ ಕಥೆ, ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಬಿಟ್ಟೋಗಲ್ಲ ತಾನೇ ನೀನು ತುಂಬ ಒಳ್ಳೆಯ ಹುಡುಗಿ, ನಂಗೆ ಗೊತ್ತು. ನೀನು ನನ್ನ ಬಿಟ್ಟು ಪ್ಲೀಸ್ ಎನ್ನುತ್ತಾ ಮತ್ತು ತನ್ನ ಹಿಡಿತವನ್ನು ಬಲಗೊಳಿಸಿ ಅವಳನ್ನು ಇನ್ನೂ ಬಿಡಲಾರೆ ಎನ್ನುವಂತೆ ತನ್ನ ತೋಳೊಳಗೆ ತುಂಬಿಕೊಂಡಿದ್ದ ವಿಧಾನ್. ಸುಸ್ತಿಗೋ ನಶೆಗೋ ದುಃಖಕ್ಕೋ ಕಣ್ಣು ಇಟ್ಟಂತಾಗುತ್ತಿತ್ತು ಅವನಿಗೆ. ಕಣ್ಣು ತೇಲಿಸಿದ ವಿಧಾನ್. ಏನಾಯಿತು ಈ ಮನುಷ್ಯಂಗ? ವಿಠಲ, ಏನು ಮಾಡುದವ ನಾನೀಗ? ಗೋಪಿ ಅಣ್ಣನೂ ಇಲ್ಲಲ್ಲ ಮನೆಯಾಗ? ಕೈ ಹಿಸುಕಿಕೊಂಡವಳಿಗೆ ತಲೆ ಓಡಲಿಲ್ಲ ಒಂದೇ ಸಾರಿ. ವಿಪರೀತ ಆತಂಕವಾಗುತ್ತಿತ್ತು ಅವಳಿಗೆ. ಮೊದಲಿಗ ಇವ್ರ ತಲೆ ಒರೆಸಿ ಬಟ್ಟೆ ಬದಲಾ ಮಾಡ್ತೀನಂತ, ಶರ್ಟಾರ ಬದಲಾ ಮಾಡ್ತೀನಿ ಎಂದುಕೊಂಡವಳೆ ಮೇಲೆ ಓಡಿದಳು ಅವನ ರೂಮಿಗೆ. ಅಲ್ಲಿ ಎಲ್ಲಿ ಏನಿದೆ ಎಂದು ತಿಳಿಯದೆ ಕಕ್ಕಾಬಿಕ್ಕಿಯಾದಳು ಹುಡುಗಿ. ಹೇಗೋ ಅಲ್ಲೇ ಹೊರಗಡೆ ಬಿದ್ದಿದ್ದ ಒಂದು ಶರ್ಟ್, ಬಾತ್ರೂಮಲ್ಲಿದ್ದ ಟವೆಲ್ ಎತ್ತಿಕೊಂಡು ಓಡಿ ಬಂದಿದ್ದಳು ಕೆಳಗೆ. ಅಷ್ಟರಲ್ಲಿ ಅವನಿಗೂ ಸ್ವಲ್ಪ ಎಚ್ಚರವಾಗಿತ್ತು. ಸಣ್ಣದಾಗಿ ಅದೇನೋ ಗೊಣಗುತ್ತಿದ್ದ ತಲೆ ಸೋಫಾಕ್ಕೆ ಆನಿಸಿ ಈಗ ಅವಳಿಗೆ ಸ್ವಲ್ಪ ಆತಂಕ ಕಡಿಮೆಯಾಗಿ ಸಮಾಧಾನದ ಉಸಿರು ಬಿಟ್ಟಳು. ಸದ್ಯ ಎಚ್ಚರ ತಪ್ಪಿಲ್ಲಲ್ಲ ಮನುಷ್ಯ. ವಿಠಲ, ಬಚಾವ್ ಮಾಡಿದಿ ನನ್ನ ಯಪ್ಪ ಎಂದುಕೊಂಡು ತನ್ನ ಆರಾಧ್ಯ ದೈವಕ್ಕೆ ಕೈ ಮುಗಿದಿದ್ದಳು ಪಾಪ. ಅವನ ಹತ್ತಿರ ಬಂದವಳು, ಸರ ತಲೆ ಮ್ಯಾಲ್ ಮಾಡ್ರಿ, ಒರೆಸ್ತೇನಿ, ಒದ್ದಿಯಾಗಿ ಬಂದಿರಲ್ಲ ಎಂದಿದ್ದಳು. ಅರೆತೆರೆದ ಕಂಗಳಿಂದ ಅವಳನ್ನೇ ನೋಡಿದ ವಿಧಾನ್. ಅದೇನು ಸಂಕಟವಾಗುತ್ತಿತ್ತೋ, ಕಂಗಳು ತುಂಬಿ ಬಂದಿದ್ದವು ಅವನಿಗೆ. ವಿಪರೀತ ಸಂಕಟವಾಯಿತು ಅವಳಿಗೆ ಅವನ ಇಂತಹ ಪರಿಸ್ಥಿತಿಗೆ. ಏನೂ ಮಾಡುವಂತಿರಲಿಲ್ಲ ಅವಳು. ಸುಮ್ಮನೆ ಅವನ ಒದ್ದೆ ಮುದ್ದೆಯಾದ ಸೊಂಪು ಕೂದಲನ್ನು ಒರೆಸತೊಡಗಿದ್ದಳು ಅವನ ಮುಂದೆ ನಿಂತು. ಮತ್ತೆ ಕಾಲ್ ಮಾಡಿದ್ದ ಧೈರ್ಯವಾಗಿ ಸುಘೋಷ್. ಆದರೆ ಈ ಬಾರಿ ಮತ್ತೆ ಅವನ ಕಾಲ್ ಪಿಕ್ ಮಾಡಿರಲಿಲ್ಲ ವಿಧಾನ್. ಹೇಗೆ ಪಿಕ್ ಮಾಡಲು ಸಾಧ್ಯ? ಪವನ್ ಮನೆಯಲ್ಲಿ ತನ್ನ ಸೆಲ್ಫೋನನ್ನು ಸೈಲೆಂಟಲ್ಲಿಟ್ಟು ಕುಳಿತು ಬಿಟ್ಟಿದ್ದನಲ್ಲ. ಮತ್ತೆ ಅವನ ಫೋನ್ ನೋಡಲು ಹೋಗಿರಲೇ ಇಲ್ಲ. ಸುನಿ ಹೇಳಿದ ಹಾಗೆ ಯಾವುದೋ ಕೆಲಸದಲ್ಲಿ ಬ್ಯುಸಿ ಆಗಿರಬೇಕು ಅವರು, ಅಥವಾ ಏನಾದರೂ ಮನೆಯ ಸಮಸ್ಯೆ ಕೂಡ ಇರಬಹುದು. ಮತ್ತೆ ಪ್ರಯತ್ನ ಪಡಲೇಬೇಕು. ಇವಳು ಹಿಡಿದ ಹಠ ಬಿಡುವಂತೆ ಕಾಣಲ್ಲ ಎಂದುಕೊಂಡ ಸುಘೋಷ್. ಒಮ್ಮೆ ವಿಧಾನ್ ಹೇಳಿದ್ದ ನೆನಪು. ಹಮಾರಾ ಕಾಫಿ ಎಸ್ಟೇಟ್ ಹೇ ಘೋಷ್, ಸಬ್ ಕುಚ್ ಹೇ ಹಮಾರೆ ಲಿಯೇ, ಜ್ಯಾದಾ ಸೆ ಜ್ಯಾದಾ ಸಮಯ ಎಸ್ಟೇಟ್ ಮೇ ಹಿ ಬಿತಾತಾ ಹೂಂ ಮೈ ವಹಾಂ. ನಮ್ಮದು ಕಾಫಿ ಎಸ್ಟೇಟ್ ಇದೆ ಘೋಷ್, ನನ್ನ ಪಾಲಿಗೆ ಎಲ್ಲವೂ ಅದೇ. ಹೆಚ್ಚಿನ ಸಮಯವನ್ನು ನಾನು ಅಲ್ಲೇ ಕಳಿತೀನಿ ಎಂದಿದ್ದ. ಅವರ ಮಾತು ಕೇಳಿದರೆ ಅವರ ಮನಸ್ಸಿನಲ್ಲಿ ಏನೋ ಹೇಳಲಾರದ ನೋವಿದೆ ಎಂದು ತಿಳಿದು ಬಿಡುತ್ತಿತ್ತು ಅವರನ್ನು ಆಳವಾಗಿ ಅರಿತವರಿಗೆ. ಆದರೆ ಯಾರ ಜೊತೆಗೂ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ ಅವರು. ನನ್ನ ಜೊತೆಗೆ ನಮ್ಮ ಮನೆಗೆ ಬರುವಷ್ಟರ ಮಟ್ಟಿಗೆ ಬೆರೆತಿದ್ದರೆಂದರೆ ಅದೊಂದು ಅದ್ಭುತವೇ. ಆದರೆ ಕೊನೆಗೆ ಭಾರವಾದ ನಿಟ್ಟುಸಿರಿಟ್ಟ. ಅಥವಾ ಅದು ನನ್ನ ತಪ್ಪು ಕಲ್ಪನೆಯೂ ಇರಬಹುದು. ಆದರೂ ಸುನಿ ಅವನ ಮನಸ್ಸಿನ ಜೊತೆ ಆಟವಾಡಿದ್ದು ಅಪರಾಧವೇ. ರಾತ್ರಿ ಇನ್ನೊಂದು ಸಲ ಕಾಲ್ ಮಾಡ್ತೀನಿ ಎಂದು ಹೇಳಿದ್ದ ಸುನೈನಾಗೆ ಅವಳು ಮತ್ತೆ ದುಂಬಾಲು ಬೀಳುತ್ತಿದ್ದಳು. ಇವನಿಗೆ ಇಷ್ಟ ಇಲ್ಲದಿದ್ದರೂ ಅವಳ ಹಠಕ್ಕೆ ಮಣಿಯಲೇಬೇಕಿತ್ತು ಅವನ ಪಾಲಿಗೆ ಅಂತ ಇರುವವಳು ಅವಳೊಬ್ಬಳೇ ಅಲ್ಲವೇ? ಅವಳ ಸಂಪೂರ್ಣ ಜವಾಬ್ದಾರಿ ಅವನದೇ. ಇದ್ದೊಬ್ಬ ತಂಗಿಯ ಆಸೆಯನ್ನು ಈಡೇರಿಸಲಾಗದಿದ್ದರೆ ತಾನೆಂಥ ಅಣ್ಣ ಎನಿಸಿಬಿಡುತ್ತಿತ್ತು ಒಂದೊಂದು ಸಲ ಅವನಿಗೆ. ಈಗ ರಾತ್ರಿ 11:35. ಈಗ ಕಾಲ್ ಮಾಡಲೇ? ಈ ಸಮಯದಲ್ಲಿ ಅವರು ಎದ್ದಿರುತ್ತಾರೆ ಎನ್ನುವುದು ಅವನನ್ನು ಚೆನ್ನಾಗಿ ಅರಿತಿದ್ದವನಿಗೆ ಅರಿವಿತ್ತು. ವಿಧಾನ್ಗೆ ಓದುವ ಹವ್ಯಾಸ ಇತ್ತು. ಒಳ್ಳೊಳ್ಳೆ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿ ರಾತ್ರಿ ಬಿಡುವಿನ ವೇಳೆಯಲ್ಲಿ ಓದುತ್ತಿದ್ದ ಅವನು 12ರ ಜಾವದವರೆಗೂ. ವಿಧಾನ್ಗೆ ಇವನಿಗೂ ಗೊತ್ತಿಲ್ಲದ ಇನ್ನೊಂದು ಹವ್ಯಾಸವಿತ್ತು. ಅದೇ ಬರವಣಿಗೆ. ಮನಸ್ಸಿಗೆ ಅನ್ನಿಸಿದ್ದನ್ನೆಲ್ಲ ಅವನ ಡೈರಿಯಲ್ಲಿ ಬರೆಯುತ್ತಾ ಹೋಗುತ್ತಿದ್ದ ಅವನು ಬರೆದು ಕಳುಹಿಸಿದ್ದ ಕೆಲವು ಕವನಗಳು, ಕವಿತೆಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದವು ಕೂಡ. ಅವನ ಎದುರು ನಿಂತು ಅವನ ತಲೆ ಒರೆಸಲು ಮುಂದಾದಳು ವಿಶಾಖ. ನೋ, ಡೋಂಟ್ ಡೂ ಎನಿಥಿಂಗ್, ಕಮ್ ಸಿಟ್ ಹಿಯರ್ ಎಂದು ಅವಳನ್ನು ತನ್ನ ಪಕ್ಕ ಕೂರಿಸಿಕೊಂಡಿದ್ದ ವಿಧಾನ್. ತನ್ನೆದುರು ಕುಳಿತ ಹುಡುಗಿಯನ್ನೇ ದಿಟ್ಟಿಸಿದವನು. ನಿಜ ಹೇಳು ಶಾಖಾ, ನಿನಗೆ ನನ್ನ ಬಗ್ಗೆ ಅನುಕಂಪ ಇದೆ ಅಲ್ವಾ? ಪಾಪ ಅನಿಸುತ್ತೆ ಅಲ್ವಾ ನನ್ನ ನೋಡಿದರೆ? ಹೌದು ಎಸ್, ನನಗೆ ನಿನ್ನ ಕಣ್ಣು ನೋಡಿದ್ರೇ ಗೊತ್ತಾಗುತ್ತೆ. ನೀನು ಮಾತಾಡೋದೇ ಬೇಡ, ನಿನ್ನ ಈ ಕಣ್ಣು ಇದೆ ಅಲ್ವಾ, ಅದೇ ಎಲ್ಲ ಹೇಳುತ್ತೆ ಎಂದು ಅವಳ ಕಂಗಳನ್ನು ತನ್ನ ತೋರು ಬೆರಳಿನಿಂದ ತೋರಿಸಿದ್ದ ವಿಧಾನ್. ಸಚ್ ಎ ಬ್ಯೂಟಿಫುಲ್ ಐಸ್ ಯು ಹ್ಯಾವ್, ತನ್ಮಯತೆಯಿಂದ ಮೃದುವಾಗಿ ಹೇಳಿದ ಅವಳ ಕಂಗಳನ್ನೇ ದಿಟ್ಟಿಸಿ ಅವನ ನೋಟಕ್ಕೆ ಪಿಸುಧ್ವನಿಗೆ ಸಣ್ಣದಾಗಿ ಕಂಪಿಸಿದವಳು ನೋಟ ತಗ್ಗಿಸಿದಳು ಹುಡುಗಿ. ಸಿ ಹಿಯರ್ ಶಾಖಾ, ತನ್ನ ಬೆರಳಿನಿಂದ
ಬೆರಳಿನಿಂದ ಅವಳ ಗದ್ದವನ್ನು ಎತ್ತಿದ್ದ. ನನ್ನ ಕಡೆ ನೋಡು, ಐ ಲೈಕ್ ಯುವರ್ ಐಸ್ ಪಿಸುಗುಟ್ಟಿದ್ದ ತನ್ನಷ್ಟಕ್ಕೆ ತಾನೇ. ಆದರೆ ಅದು ಅವಳಿಗೂ ಕೇಳಿಸಿ ಆಶ್ಚರ್ಯದಿಂದ ಊರಗಲವಾಯಿತು ಅವಳ ಕಂಗಳು. ನಕ್ಕು ಬಿಟ್ಟ ಅವಳ ಈ ನೋಟಕ್ಕೆ ವಿಧಾನ್. ಈಗ ತನ್ಮಯತೆಯಿಂದ ಅವನನ್ನೇ ದಿಟ್ಟಿಸಿದಳು ಹುಡುಗಿ. ಅವನ ನಗು ಅವಳಿಗೆ ಬಹಳ ಇಷ್ಟ. ಅವನ ನಗು ಅವಳ ನೋಟದಿಂದ ಕಸಿವಿಸಿ ಆಯಿತು ಅವನಿಗೆ. ನೋ ಶಾಖಾ, ನನಗೆ ಇಷ್ಟ ಆಗದೇ ಇರೋದು ಅಂದರೆ ಅದು ಸಿಂಪತಿ. ನನ್ನ ಬಗ್ಗೆ ಅನುಕಂಪ ತೋರುವುದು ನನಗೆ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ದಟ್, ನೆವರ್. ನೋ ಒನ್ ಥಿಂಗ್, ನಿಂಗೆ ಗೊತ್ತಾ, ಐ ಹೇಟ್ ಒನ್ ವರ್ಡ್, ದಟ್ ಈಸ್ ಸಿಂಪತಿ. ನಿಂಗೆ ಒಂದು ವಿಷಯ ಗೊತ್ತಾ, ನಾನು ನನ್ನ ಜೀವಮಾನದುದ್ದಕ್ಕೂ ದ್ವೇಷಿಸಿಕೊಂಡು ಬಂದಿರುವ ಒಂದು ವಿಷಯ ಎಂದರೆ ಅದು ಸಿಂಪತಿ, ಅನುಕಂಪ. ಐ ಡೋಂಟ್ ಲೈಕ್ ದಟ್ ವರ್ಡ್. ಐ ಎಕ್ಸ್ಟ್ರೀಮ್ಲಿ ಹೇಟ್ ದಟ್ ವರ್ಡ್. ನಿಂಗೆ ಗೊತ್ತಾ, ನಾನು ಚಿಕ್ಕಂದಿನಿಂದಲೂ ಮೋಸ್ಟ್ಲಿ ವೆನ್ ಐ ಆಮ್ 5-6 years old, ಫ್ರಮ್ ದಟ್ ಟೈಮ್ ಟು ದಿಸ್ ಟೈಮ್, ನನಗೆ ಯಾರು ನನ್ನನ್ನು ಅನುಕಂಪದಿಂದ ನೋಡಿದರೂ ಐ ಕ್ಯಾನ್ ಫೀಲ್ ದಟ್. ನನಗೆ ಗೊತ್ತಾಗುತ್ತೆ. ಆಗ ನನಗೆ ನನ್ನ ಮೇಲೇ ಕೋಪ ಬರುತ್ತೆ. ಯಾಕೆ ಗೊತ್ತಾ, ನನಗೆ ಎಲ್ಲರೂ ನಾನು ಅಮ್ಮ ಇಲ್ಲದ ಹುಡುಗ ಅಂದುಕೊಂಡಿರೋದ್ರಿಂದ ನನ್ನ ಈ ದೃಷ್ಟಿಯಿಂದ ನೋಡ್ತಾರೆ ಅಂತ ನನ್ನ ಮನಸ್ಸಿಗೆ ಒಂದು ರೀತಿಯ ಇನ್ಫೀರಿಯಾರಿಟಿ ಫೀಲಿಂಗ್ ಬಂದುಬಿಡುತ್ತೆ. ಆಗ ನಾನು ನಾನಾಗಿಯೇ ಇರಲ್ಲ. ನೋ ಶಾಖಾ, ನನಗೆ ಅಮ್ಮ ಇಲ್ಲ. ಅಮ್ಮ ಇಲ್ಲದ ತಬ್ಬಲಿ ನಾನು. ಅಳುಧ್ವನಿಯಲ್ಲಿ ಹೇಳಿದವನ ಕಂಗಳು ತುಂಬಿದ್ದವು. ನೋಡಿದವಳಿಗೆ ಹೊಟ್ಟೆಯಲ್ಲಿ ವಿಪರೀತ ಸಂಕಟವಾಗಿತ್ತು. ಸರ್, ಸಮಾಧಾನ ಮಾಡ್ಕೊರಿ ಎನ್ನುತ್ತಿದ್ದವಳ ಬಾಯಿ ಮೇಲೆ ತನ್ನ ಬೆರಳು ಇಟ್ಟಿದ್ದ ವಿಧಾನ್. ನಡುಗಿದ್ದಳು ಹುಡುಗಿ. ಮೊದಲೇ ಅವನ ಸನಿಹ, ಈ ಪರಿಯ ಮಾತು ಅವಳನ್ನು ವಿಚಲಿತನನ್ನಾಗಿಸಿತ್ತು. ಮತ್ತೆ ಈ ರೀತಿಯ ಅವನ ನಡವಳಿಕೆ ಅವಳು ಕಂಪಿಸುವಂತೆ ಮಾಡುತ್ತಿತ್ತು. ನಿನಗೆ ಗೊತ್ತಿಲ್ಲ ಅಲ್ವಾ ನನಗೆ ಅಮ್ಮ ಇಲ್ಲ ಅಂತ? ಸೊ ನೀನು ನನ್ನ ಮೇಲೆ ಸಿಂಪತಿ ತೋರಿಸಿರಲ್ಲ ಬಿಡು. ಯು ಆರ್ ಎ ಸ್ವೀಟ್ ಗರ್ಲ್. ಐ ನೋ. ತುಂಬ ಒಳ್ಳೆ ಹುಡುಗಿಯರು ಸರಿ ಇಲ್ಲ. ಐ ಹೇಟ್ ದ ಗರ್ಲ್ಸ್. ನಾಟ್ ಓನ್ಲಿ ಗರ್ಲ್ಸ್, ಐ ಹೇಟ್ ವುಮನ್ಸ್. ಎಲ್ಲನೂ ಮೋಸ ಮಾಡಿದರು ನನಗೆ. ನನ್ನ ಭಾವನೆಗಳ ಜೊತೆ ಆಟ ಆಡಿದರು. ಅವಳು ನನಗೆ ಇಷ್ಟ ಇರಲಿಲ್ಲ. ಆದರೂ ಅವಳು ನನ್ನ ಬೆನ್ನು ಬಿಡದೆ ಕೊನೆಗೆ ನನ್ನ ಭಾವನೆಗಳ ಜೊತೆ ಆಟ ಆಡಿಬಿಟ್ಟಳು. ನನಗೆ ಅವಳ ಬಗ್ಗೆ ಈಗಲೂ ಯಾವ ಭಾವನೆಯೂ ಇಲ್ಲ, ಆಗಲೂ ಯಾವ ಭಾವನೆಯೂ ಇರಲಿಲ್ಲ. ಆದರೂ ಅಂದು ಅವಳಾಡಿದ ಮಾತುಗಳು ಇಲ್ಲಿ ವಿಪರೀತ ನೋವು ಮಾಡಿಬಿಟ್ಟವು ಎಂದು ತನ್ನ ಎದೆಯನ್ನು ಮುಟ್ಟಿ ತೋರಿಸಿ ಮುಖ ಹಿಂಡಿದ್ದ ವಿಧಾನ್. ಸೇ ಒನ್ ಥಿಂಗ್ ಶಾಖಾ, ನನಗೆ ಯಾರ ಪ್ರೀತಿ ಮಮತೆಯನ್ನು ಅನುಭವಿಸುವ ಹಕ್ಕಿಲ್ಲವೇ? ನಾನು ಅಷ್ಟು ನತದೃಷ್ಟವಂತನೇ ಹೇಳು, ಕಣ್ತುಂಬಿಕೊಂಡು ಕೇಳಿದ್ದ ವಿಧಾನ್. ಸಂಕಟವಾಯಿತು ಅವಳಿಗೆ. ಅವಳ ಕಂಗಳು ತುಂಬಿದ್ದವು. ಎಷ್ಟು ನೋವದ ಈ ಮನುಷ್ಯನ ಎದಿ ಒಳಗ. ಇವರು ಏನಂತ ಅದಾರೋ ಅರ್ಥ ಆಗವಲ್ದು ನನಗ. ಆದರೆ ಇವರಿಗೆ ಭಾಳ ನೋವಾಗ್ಯದ ಪಾಪ. ಬಟ್ ಯು ಆರ್ ಎ ನೀನು ಹಾಗಿಲ್ಲ. ಅದ್ಯಾಕೋ ಗೊತ್ತಿಲ್ಲ, ನೀನು ಅಂದರೆ ನನಗೆ ಯಾಕೋ ಹೃದಯದ ಬಡಿತ ತೀವ್ರವಾಗಿ ಏರಿತ್ತು ಅವಳಿಗೆ. ಸರ್ ಬರ್ರಿ, ನಿಮ್ಗೆ ಊಟ ಆಗಿರಂಗಿಲ್ಲಲ್ಲ, ಟೈಮ್ ಆಗೈತಿ, ಊಟ ಮಾಡಿ ಮಲ್ಗೋರಂತ ಅವನ ಮಾತನ್ನು ಮಧ್ಯದಲ್ಲಿಯೇ ತಡೆದು ಅಲ್ಲಿಂದ ಮೇಲೇಳಲು ನೋಡಿತ್ತು ಹುಡುಗಿ. ಅವಳ ಗಾಬರಿ, ಬಡಬಡಿಕೆ, ಕಾಳಜಿ ಎಲ್ಲವನ್ನೂ ನೋಡಿ ಕಣ್ಣು ಮಂಜಾಯಿತು ಅವನಿಗೆ. ಅವಳನ್ನೇ ಎವೆಯಕ್ಕದೆ ನೋಡಿದವನಿಗೆ ಏನೋ ಅರಿಯದ ಭಾವನೆಗಳ ತಾಕಲಾಟ. ತಟ್ಟನೆ ಎಚ್ಚೆತ್ತ. ನನಗೆ ಹಸಿವು ಯಾವಾಗಲೋ ಸತ್ತು ಹೋಯಿತು ಶಾಖಾ, ಅಮ್ಮ ಎನ್ನುತ್ತಾ ಕಂಗಳನ್ನು ಮುಚ್ಚಿ ಹಿಂದೆ ತಲೆಯಾನಿಸಿದ್ದ ವಿಧಾನ್. ಮತ್ತೆ ಗಾಬರಿಯಿಂದ ಅವನತ್ತ ಧಾವಿಸಿತ್ತು ಹುಡುಗಿ. ಎದ್ದೇಳ್ರಿ ಸರ, ನಿಮ್ಗೆ ಏನೋ ಸಂಕಟ ಆಗಾಕತ್ತೈತಿ ಅನ್ನಿಸ್ತದ, ಹಸಿವೆ ಆಗಿರ್ತದ ನಿಮ್ಗೆ, ನನಗೆ ಗೊತ್ತದ, ಬಡಬಡಿಸಿದಳು ಹುಡುಗಿ. ಡೋಂಟ್ ವರಿ ಶಾಖಾ, ಐ ಆಮ್ ಆಲ್ ರೈಟ್. ತಲೆ ಸ್ವಲ್ಪ ನೋವಿದೆ, ತಲೆ ಸುತ್ತುತ್ತಾ ಇತ್ತು, ಸಂಕಟ ಆಯಿತು ಅಷ್ಟೇ ಎನ್ನುತ್ತಾ ತಲೆ ಒತ್ತಿಕೊಂಡ ವಿಧಾನ್. ಮಳಿಯಾಗ ಒತ್ತಿಯಾಗಿ ಬಂದಿರಲ್ಲ, ಅದಕ್ಕೆ ನಿಮ್ಗೆ ತಲೆ ನೋಯಾಕತ್ತದ. ನೋಡ್ರಿ ಸರ, ನಿಮ್ಗೆ ಅಂತಂದು ಟವಲ್ ತಂದೀನಿ, ನಿಮ್ಮದು ಹಂಗೆ ಶರ್ಟ್ ತಂದೀನಿ, ತಲೆ ಒರೆಸ್ಕೊಂಡು ಬಟ್ಟೆ ಬ್ಯಾರೆ ಹಾಕೋರಿ. ಮೊದಲ ನಾನು ಅಮೃತಾಂಜನ ತರ್ತೀನಿ. ಮೊದಲ ಅಪ್ಪ ಅವ್ರಿಗೆ ಮೈ ಸರಿ ಇಲ್ಲ, ನಾಳೆ ದವಾಖಾನೆಗೆ ಕರ್ಕೊಂಡು ಹೋಗ್ಬೇಕೋ ಇಲ್ಲೋ ನೀವು. ಈಗ ನೀವು ಹುಷಾರು ತಪ್ಪಿದ್ರಂದ್ರೆ ಭಾಳ ತ್ರಾಸಾಕೈತಿ. ನೀವು ಎದಕ್ಕೆ ಇಷ್ಟೊತ್ತಾದರೂ ಬಂದ ಇರಲಿಲ್ಲಲ್ಲ, ಇಂಥ ಮಳೆಯಾಗ ಎಲ್ಲೋಗಿದ್ರಿ ನೀವು? ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತೈತನ ಸರ. ಏನಾರ ಹೆಚ್ಚು ಕಡಿಮೆ ಆದ್ರೆ ಭಯದಿಂದ ಕಣ್ಣುಗಳನ್ನು ಇಷ್ಟಗಲ ಅರಳಿಸಿ ತಾನೇನು ಮಾತನಾಡುತ್ತಿದ್ದೇನೆ ಎಂದೇ ಅರ್ಥವಾಗದೆ ಒದರಿದ್ದಳು ವಿಶಾಖ. ಅವಳು ಇಷ್ಟು ಮಾತನಾಡಿದವಳೇ ಅಲ್ಲ, ಅದು ವಿಧಾನ್ ಜೊತೆಗೆ ಪ್ರಪಂಚದ 9ನೇ ಅದ್ಭುತ ನೋಡಿದವನಂತೆ ಅವಳನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ವಿಧಾನ್.
ಇದೇನು ಈ ಹುಡುಗಿ ಇಷ್ಟು ಮಾತಾಡ್ತಾ ಇದ್ದಾಳೆ, ನಿಜವಾಗಿಯೂ ಇವಳು ಅವಳೇನಾ? ಅನುಮಾನ ಬಂದು ಬಿಟ್ಟಿತ್ತು ಒಂದು ಕ್ಷಣ ಅವನಿಗೆ. ಆದರೂ ಅವಳ ಕಾಳಜಿಯ ಮಾತುಗಳು ಅವನನ್ನು ಬೇರೆಯದೇ ಲೋಕಕ್ಕೆ ಕೊಂಡೊಯ್ದಿದ್ದವು. ಮಾತಿಗೊಮ್ಮೆ ಪಟಪಟನೆ ಬಡಿದುಕೊಳ್ಳುತ್ತಿರುವ ಅವಳ ಕಣ್ರೆಪ್ಪೆಗಳು, ಹವಳದ ತುಟಿಗಳ ಚಲನೆ, ನಗದೇ ಇದ್ದರೂ ಮಾತನಾಡುವಾಗ ಸ್ಪಷ್ಟವಾಗಿ ಕಾಣುತ್ತಿದ್ದ ಅವಳ ಗುಳಿಗೆನ್ನೆ. ಅಬ್ಬಾ ಹುಡುಗಿ! ಮೊದಲೇ ನಶೆಯಲ್ಲಿ ಇದ್ದವನಿಗೆ ಇವಳ ಈ ಪರಿಯ ಮಾತುಗಳಿಂದ, ನೋಟದಿಂದ ಮತ್ತೇರಿದಂತಾಗಿತ್ತು. ಮೂಡಿಗೊಳಗಾದವನಂತೆ ಅವಳ ಮುಖವನ್ನು ತನ್ನ ಬೊಗಸೆಯೊಳಗೆ ಬಂಧಿಸಿದ್ದ. ಯು ಆರ್ ಸೋ ಬ್ಯೂಟಿಫುಲ್ ಶಾಖಾ, ಐ ಲೈಕ್ ಯುವರ್ ಡಿಂಪಲ್. ಮೋಹಕವಾಗಿ ಪಿಸುಗುಟ್ಟಿದ್ದ ವಿಧಾನ್ ಅವಳ ಗುಳಿಗೆನ್ನೆಯ ಸಮೀಪ ತನ್ನ ತುಟಿ ತಂದಿದ್ದ. ತಾನೇನು ಮಾಡುತ್ತಿದ್ದೇನೆ ಎಂದೇ ಅರ್ಥವಾಗದ ಸ್ಥಿತಿಯಲ್ಲಿದ್ದ ಅವನು. ಸ್ತಬ್ಧಳಾಗಿ ಬಿಟ್ಟಿದ್ದಳು ವಿಶಾಖ. ಎದೆ ಒಡೆದು ಹೋಗಿಬಿಡುವುದೇನೋ ಎನ್ನುವಷ್ಟು ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಅವಳಿಗೆ. ಈ ಮನುಷ್ಯ ಏನು ಮಾಡಕ್ಕೆ ಹೊಂಟಾರ? ಏನಾಗದ ಇವ್ರಿಗ? ನಾನೇನು ಮಾಡಬೇಕು ಈಗ? ಏನೊಂದು ತೋಚದೆ ಅವನ ಕೈಯಲ್ಲಿ ಸೂತ್ರದ ಗೊಂಬೆಯಾಗಿ ಬಿಟ್ಟಿತ್ತು ಹುಡುಗಿ. ಕಾರ್ಯಪ್ಪನವರ ರೂಮಿನಿಂದ ಏನೋ ಬಿದ್ದ ಶಬ್ದವಾಗಿತ್ತು. ಥಟ್ಟನೆ ತನ್ನ ಮುಖವನ್ನು ಬೊಗಸೆಯಲ್ಲಿ ಬಂಧಿಸಿದ್ದ ಅವನ ಕೈಯನ್ನು ದೂಡಿ ಅತ್ತ ಓಡಿದ್ದಳು ವಿಶಾಖ. ಕಣ್ಣು ಮುಚ್ಚಿ ಮತ್ತಿನಲ್ಲಿ ತನ್ನನ್ನು ತಾನು ಮರೆತಿದ್ದ ವಿಧಾನ್ ಬೆಚ್ಚಿ ಕಣ್ಣು ತೆರೆದಿದ್ದ. ಥತ್ತೆರಿಗೆ ಏನು ಮಾಡಲು ಹೊರಟಿದ್ದೆ ನಾನು? ಅರ್ಥವಾಗಲಿಲ್ಲ ನಶೆಯಲ್ಲಿ ಇದ್ದವನಿಗೆ. ಅಂತೂ ತಾನೇನೋ ಅನಾಹುತ ಮಾಡಲು ಹೊರಟಿದ್ದೆ ಎನ್ನುವುದು ಮಾತ್ರ ಅರ್ಥವಾಗುತ್ತಿತ್ತು ಅವನಿಗೆ. ಹೃದಯದ ಗತಿ ಏರಿತ್ತು ಅವನದು. ತನಗೆ ಏನೋ ಬೇಕು, ಏನೋ ತನ್ನ ಕೈ ತಪ್ಪಿ ಹೋಯಿತು ಎನ್ನುವಂತಹ ಭಾವ. ಏನು ಎತ್ತ ಅರ್ಥವಾಗಲಿಲ್ಲ ಅವನಿಗೆ. ಹಿಂದಲೇ ಸವರಿಕೊಂಡು ತಲೆ ಒತ್ತಿಕೊಂಡ. ತಲೆ ತಗ್ಗಿಸಿ ಸೋತವನಂತೆ ಕುಳಿತು ಬಿಟ್ಟಿದ್ದ. ಸ್ವಲ್ಪ ಸಮಯ ಸುಧಾರಿಸಿಕೊಂಡವನಿಗೆ ನೆನಪಾಗಿತ್ತು, ಆ ಅಪ್ಪಾಜಿ. ಹೌದು, ಅಪ್ಪಾಜಿಗೆ ಜ್ವರ ಇತ್ತಲ್ಲ. ಅಯ್ಯೋ, ನಾನು ಮರೆತೇ ಬಿಟ್ಟಿದ್ದೆ. ಹುಡುಗಿಯಲ್ಲಿ ಅತ್ತಿತ್ತ ನೋಡಿದವನು ಕುಳಿತಲ್ಲಿಂದ ಎದ್ದು 2 ಹೆಜ್ಜೆ ಇಟ್ಟಿದ್ದ. ಭಯದಿಂದ ಗಾಬರಿಯಿಂದ ಕಾರ್ಯಪ್ಪನವರ ರೂಮಿನಿಂದ ಅವರ ರೂಮಿನತ್ತಲೇ ಓಡುತ್ತಾ ಬಂದಿದ್ದ ಹುಡುಗಿ ಸೀದಾ ಅವನ ತೋಳೊಳಗೆ ಸೇರಿದ್ದಳು. ಅದು ಅಲ್ಲಿ ಅಪ್ಪಾರು ಕಣ್ತುಂಬಿಕೊಂಡು ತಡೆದು ಮಾತನಾಡುತ್ತಿತ್ತು. ಅವನ ತೋಳೊಳಗೆ ಹುದುಗಿ ಅವನ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ಸಮಾಧಾನ, ನಾನಿದ್ದೀನಲ್ಲ, ಏನಾಗಲ್ಲ. ತನ್ನ ತೋಳಲ್ಲಿದ್ದ ಹುಡುಗಿಯನ್ನು ಸರಿಯಾಗಿ ನಿಲ್ಲಿಸಿ ಕಣ್ಣೀರನ್ನು ತನ್ನ ತೋರು ಬೆರಳಿನಿಂದ ತೊಳೆದು ಸಮಾಧಾನ ಮಾಡಿದ್ದ. ನಡಿ ನೋಡೋಣ, ಏನಾಯಿತು ಅವರಿಗೆ ಎನ್ನುತ್ತಾ ಅವಳ ಕೈ ಹಿಡಿದೇ ಒಳ ನಡೆದಿದ್ದ ವಿಧಾನ್. ಗಾಬರಿಯಾಯಿತು ಅವನಿಗೆ ಕೂಡ. ಒಳಗಿನ ದೃಶ್ಯ ನೋಡಿ ಕುಡಿದ ನಶೆಯೆಲ್ಲ ಒಮ್ಮೆಲೇ ಇಳಿದು ಹೋಗಿತ್ತು ಅವನಿಗೆ. ಕೆಳಗಡೆ ಬಿದ್ದು ಬಿಟ್ಟಿದ್ದರು ಕಾರ್ಯಪ್ಪನವರು. ನೀರು ತೆಗೆದುಕೊಳ್ಳಲು ಕೈ ಚಾಚಿದ್ದರೇನೋ ಸಿಗದೆ ಮತ್ತು ಮಂಚದ ತುದಿಗೆ ಸರಿದಿದ್ದರು ಎನಿಸಿತು ಅವನಿಗೆ. ಬಿದ್ದು ಬಿಟ್ಟಿದ್ದರು. ಅದೇ ಧ್ವನಿ ಕೇಳಿಸಿ ಅತ್ತ ಓಡಿದ್ದಳು ಆ ಹುಡುಗಿ. ಮೊದಲೇ ಜ್ವರದ ತಾಪಕ್ಕೆ ಬಳಲಿದ್ದವರು ಈಗ ಕೆಳಗೆ ಬಿದ್ದು ನೋವಿಗೆ ನರಳುತ್ತಿದ್ದರು ಕಾರ್ಯಪ್ಪನವರು. ಅರೆಬರೆ ಎಚ್ಚರವಿತ್ತು ಅವರಿಗೆ. ಅವರನ್ನು ಅನಾಮತ್ತಾಗಿ ಎತ್ತಿ ಮಂಚದ ಮೇಲೆ ಮಲಗಿಸಿದ್ದ ವಿಧಾನ್. ಅವರ ತಲೆ, ಕೈ ಇತರೆ ಕಡೆ ನೋಡಿದ್ದ ಪರೀಕ್ಷಾತ್ಮಕವಾಗಿ. ಎಲ್ಲೂ ಪೆಟ್ಟಾದ ಹಾಗೆ ಕಾಣಲಿಲ್ಲ ಮೇಲ್ನೋಟಕ್ಕೆ. ಸಮಾಧಾನವಾಯಿತು ಅವನಿಗೆ. ಆಗಲೇ ಅವರ ಪರಿಸ್ಥಿತಿಯನ್ನು ಕಂಡು ಏನೂ ಮಾಡಲು ತೋಚದೆ ಓಡಿ ಬಂದಿದ್ದಳು ಹುಡುಗಿ ವಿಧಾನ್ ಬಳಿಗೆ. ಇನ್ನೂ ಚಿಕ್ಕ ಮಕ್ಕಳ ಹಾಗೆ ತನ್ನ ಕೈಗಳಿಂದ 2 ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಅಳುತ್ತಲೇ ಇತ್ತು ಹುಡುಗಿ ನಿಶ್ಶಬ್ದವಾಗಿ. ನೋಡಿದವನಿಗೆ ವಿಪರೀತ ಸಂಕಟವಾಗಿತ್ತು. ಪಾಪ ಚಿಕ್ಕ ಹುಡುಗಿ, ಇನ್ನು ಪ್ರಪಂಚದ ಜ್ಞಾನ ಇಲ್ಲ ಅಷ್ಟೊಂದು. ಆದರೆ ಒಳ್ಳೆಯ ಮನಸ್ಸಿನ ಹುಡುಗಿ ಎನ್ನಿಸುತ್ತೆ. ಹೆದರಿದೆ ಅಪ್ಪಾಜಿಯ ಸ್ಥಿತಿ ಕಂಡು. ಆಗಿನಿಂದಲೂ ಇಲ್ಲೇ ಇದ್ದಾಳೆ ಅನಿಸುತ್ತೆ. ಹೌದು, ಗೋಪಿಯೂ ಎಲ್ಲೂ ಕಾಣಿಸ್ತಾ ಇಲ್ಲ. ಅಪ್ಪಾಜಿಯನ್ನು ನೋಡಿಕೊಂಡು ಇಲ್ಲೇ ಕುಳಿತಿದೆ ಹುಡುಗಿ. ಅದಕ್ಕೆ ಅವಳೇ ಬಾಗಿಲು ತೆರೆದಿದ್ದಾಳೆ ನನಗೆ. ಮುದುಕಮ್ಮನನ್ನು ಅವರ ರೂಮಿನಲ್ಲಿ ಮಲಗಿಸಿರಬಹುದು. ಪಾಪ, ಎಷ್ಟು ಭಯಪಟ್ಟಿತೋ ಹುಡುಗಿ. ಒಂದು ವೇಳೆ ಈ ಹುಡುಗಿ ಇರದಿದ್ದರೆ ಯೋಚಿಸಿಯೇ ಮೈ ನಡುಗಿತು ಅವನಿಗೆ. ತನ್ನ ಮೇಲೂ ಕೋಪ ಬಂದಿತ್ತು ಅವನಿಗೆ. ಅಪ್ಪಾಜಿ ಈ ಸ್ಥಿತಿಯಲ್ಲಿ ಮಲಗಿದ್ದಾಗ ನೋಡಿಕೊಳ್ಳುವುದು ಮಗನಾಗಿ ನನ್ನ ಕರ್ತವ್ಯವಾಗಿತ್ತು. ಆದರೆ ನನಗೆ ನನ್ನ ನೋವೇ ಹೆಚ್ಚಾಗಿ ಹೋಯಿತೆ. ಥತ್ತೆರಿಗೆ ತಲೆ ಒತ್ತಿಕೊಂಡ ವಿಧಾನ್. ಇನ್ನೂ ಅಳು ನಿಂತಿರಲಿಲ್ಲ ಹುಡುಗಿಯದು. ಹುಡುಗಿಯ ಸ್ಥಿತಿಗೆ ಮರುಗಿದ ಅವನು. ಅವಳ ಕುರಿತಾಗಿ ಒಂದು ರೀತಿಯ ಆತ್ಮೀಯ ಭಾವ ಉಂಟಾಗಿತ್ತು ಅವನಿಗೆ. ಒಂದು ತರಹದ ಅಭಿಮಾನ ಬಂದಿತ್ತು ಅವನ ಮನಸ್ಸಿನಲ್ಲಿ. ಹುಡುಗಿ ಎಲ್ಲ ಹುಡುಗಿಯರ ಹಾಗೆ ಅಲ್ಲ ಎಂದು ಅನಿಸಲು ಶುರುವಾಗಿತ್ತು. ಅವನ ಪೂರ್ವಾಗ್ರಹ ಯೋಚನೆಗಳು ಪೂರ್ತಿಯಾಗಿ ಹೋಗಿರದಿದ್ದರೂ ತನ್ನ ಆಲೋಚನೆಗಳು ಎಲ್ಲ ಹೆಣ್ಣು ಮಕ್ಕಳಿಗೂ ಬಹುಶಃ ಅನ್ವಯವಾಗುವುದಿಲ್ಲವೇನೋ ಅನ್ನಿಸಲು ಶುರುವಾಗಿತ್ತು. ಅವಳನ್ನೇ ದಿಟ್ಟಿಸುತ್ತಿದ್ದವನು ಅಲ್ಲೇ ಕುಳಿತಿರಲು ಸಾಧ್ಯವಾಗದೆ ಹುಡುಗಿಯ ಸಮೀಪ ಬಂದಿದ್ದ ವಿಧಾನ್. ಇನ್ನೂ ಕಣ್ಣು ತಿಕ್ಕುತ್ತಾ ಅಳುತ್ತಲೇ ಇತ್ತು ಹುಡುಗಿ. ಸಿ ಹಿಯರ್, ಲುಕ್ ಅಟ್ ಮೀ ಶಾಖಾ. ಯಾಕಷ್ಟೊಂದು ಅಳ್ತಾ ಇದೆಯಾ? ನೋಡು, ಅಲ್ಲಿ ನೋಡು, ಅವರು ಆರಾಮಾಗಿ ಇದ್ದಾರೆ ಈಗ ಅಲ್ವಾ? ಏನೂ ಆಗಿಲ್ಲ ಅವರಿಗೆ. ನೋಡು ನೀನೇ. ಅವಳ ಮುಖದತ್ತ ಬಾಗಿ ಚಿಕ್ಕ ಮಕ್ಕಳಿಗೆ ಹೇಳುವ
ಬರುವಂತೆ ಹೇಳುತ್ತಿದ್ದ ಅವಳಿಗೆ ವಿಧಾನ್. ಹ್ಞೂ ಏನೇ ಮಾಡಿದರೂ ಅವಳ ಅಳು ಕಡಿಮೆಯಾಗಿರಲಿಲ್ಲ. ಇಲ್ರಿ ಸರ, ನಾನ ಇದಕ್ಕೆಲ್ಲ ಕಾರಣ. ನಾನು ಅಪ್ಪ ಅವರನ್ನು ಒಬ್ಬೊಬ್ಬರನ್ನ ಬಿಟ್ಟು ಹೊರಗೆ ಬರ್ದಂಗೆ ಇರಬೇಕಾಗಿದ್ರಿ ಸರ. ನಂದ ತಪ್ಪಾತ್ರಿ ಸರ. ಮತ್ತೆ ಕಣ್ಣೀರು ಸುರಿಸುತ್ತಾ ತಡೆದು ಬಿಕ್ಕುತ್ತಾ ಹೇಳುತ್ತಿತ್ತು ಹುಡುಗಿ ಪಶ್ಚಾತ್ತಾಪದಿಂದ. ಸ್ಟಾಪ್ ಕೈಯಿಂಗ್ ಶಾಖಾ ಎನ್ನುತ್ತಾ ಇನ್ನು ತನ್ನಿಂದ ಸಾಧ್ಯವಿಲ್ಲ ಎನ್ನಿಸಿ ಅವಳ ಮುಂದೆ ನಿಂತು ಅವಳ ಸನಿಹ ಬಂದು ಎರಡೂ ಭುಜಗಳನ್ನು ಹಿಡಿದಿದ್ದ ವಿಧಾನ್. ಅವಳು ಹತ್ತು ಸುಸ್ತಾಗಿ ಆಸರೆಗೆ ಅವನ ಎದೆಗೆ ಒರಗಿಬಿಟ್ಟಿದ್ದಳು. ಪ್ಲೀಸ್ ಎಲ್ಲರೂ ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಹಾಗೆ ಕಮೆಂಟ್ ಮಾಡಿ ಕಥೆ ಹೇಗಿದೆ ಅನ್ನೋದನ್ನು ತಪ್ಪದೆ ನನಗೆ ತಿಳಿಸಿ. ನಾನೇ ಬರೆದಿರೋ ಕಥೆ ಇದು. ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನನಗೂ ಸಂತೋಷ ಆಗುತ್ತೆ. ಮುಂದಿನ ಭಾಗನ ಓದೋಕ್ಕೆ ಅಥವಾ ಕೇಳೋಕ್ಕೆ ಮರಿಬೇಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಥೆ.